ಹರಿ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹವದ ಪಿತಾ ಹಿ ಪ್ರಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ तं ಭಜೆ ವಲ್ಲಭಂ ಶ್ರಿಯಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸ್ವಾಮಿಗಳು ರಾಯರು ಅಂತ ಅವರಿಗೆ ಪ್ರಸಿದ್ಧಿ. ರಾಘವೇಂದ್ರ ಸ್ವಾಮಿಗಳು ಎಷ್ಟು ಮಂದಿ ಗೊತ್ತಾಗಲಿ, ರಾಯರು ಗೊತ್ತಾಗ್ಬಿಡ್ತು. ರಾಯರು ಅಂತಾರೆ. ಅಷ್ಟವರ ಬಗ್ಗೆ ಗೌರವವನ್ನು ಪಡೆದಂಥ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳ ಒಂದು ಜೀವನವನ್ನು ನಾವು ಕಂಡ್ರೆ, ಈ ತ್ಯಾಗೋತ್ಪಾದನ ಮಾಡಿದಂತಹ ಈ ಶ್ಲೋಕ ಕುಪಿತಾಯಿ ಬಣಚ್ಛಾಯ ಸಮೀಕೃತ್ಯ ಪರಂ ಸುಗಮ್ ಅನ್ನುವ ಶ್ಲೋಕಕ್ಕೆ ಅತ್ಯಂತ ಯೋಗ್ಯರಾಗಿರತಕ್ಕಂಥ ವ್ಯಕ್ತಿಗಳು. ಅವರಿಗೆ ಪುರಾಶ್ರಮದಲ್ಲಿ ಅತ್ಯಂತ ಬಡತನ ಅಂದ್ರೇನು? ಈ ಮನೆ ಒಳಗೆ ಏನೂ ಇಲ್ಲ. ಅವರ ಪತ್ನಿ ಮಗ ಇದ್ದರು. ಆದರೂ ಕೂಡ ಯಾರಲ್ಲಿಯೂ ಹೋಗಿ ಕೇಳಬೇಕು ಅನ್ನುವಂಥ ಬುದ್ಧಿ ಅವರಲ್ಲಿ ಇರಲಿಲ್ಲ. ಅವ್ರ ಹೆಂಡತಿಗೆ ಇದು ಬಡತನ ನೋಡಿ ಸಾಕಾಗ್ಬಿಟ್ಟಿತ್ತು. ಹೆಂಗರ ಬಂದು ಬಡತನ ಮುಗಿಬೇಕು ನಮ್ಮದು ಚಿಂತಿತ್ತು. ಅವ್ರಿಗೆ ಏನು ಉಪಾಯ ಗೊತ್ತಿರಲಿಲ್ಲ. ಗಂಡಂತೂ ಭಾಳ ಸ್ಟ್ರಿಕ್ಟ್ ವ್ಯಕ್ತಿ, ಯಾರಲ್ಲಿ ಹೋಗಿ ಕೇಳೋಂಗಿಲ್ಲ. ಆರ್ಡರ್ ಮಾಡಿಬಿಟ್ಟಿದ್ರು. ಮನೆಯಾಗ ಏನಾದರೂ ಮಧ್ಯಾಹ್ನಕ್ಕೆ ಅಷ್ಟು ಮಾಡಿ ಊಟ ಮಾಡ್ಕೊಂಡು ಇರ್ತಕ್ಕಂಥ. ಊಟಗಿದ್ರು ಇಲ್ಲರಿಲ್ಲ. ಹೀಗಾಗಿ ಅವರು ಜನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೆಳಗಿನ ಅನೇಕ ಮುಗಿಸ್ಕೊಂಡು ಸುಯೋತೀರ್ಥರಲ್ಲಿ ಪಾಠಕ್ಕೆ ಹೋಗಬೇಕು. ಆವಾಗ ಒಂದು ದಿವಸ ಪಾಠಕ್ಕೆ ಹೋದಾಗ ಅವರ ಮನೆಗೆ ಒಬ್ಬ ಬ್ರಾಹ್ಮಣರು ಮನೆ, ಅವಾಗ ಮಕ್ಕಳ ಮನೆ ಹೆಣ್ಮಗಳು ಒಬ್ಬಾಗಿ ಬಂದಂತ. ಆ ರಾಘವೇಂದ್ರ ಸ್ವಾಮಿಗಳ ಪುರಶ್ರಮದ ಹೆಂಡತಿ ಕಡೆ ಬಂದರು. ಸರಸ್ವತಿ ಬಾಯಿ ಅಂತ ಹೆಸರದವರು. ಅವ್ರು ಇವತ್ತು ಹೇಳಿದ್ರಂತೆ, ಹಿಂಗ್ರಿ ನಮ್ಮ ಹುಡುಗ ಭಾಳ ಜ್ವರ ಬಂದ್ಬಿಟ್ಟಾವು, ಏನು 4 ದಿನ ಅದು ಕಡಿಮೆ ಆಗುವಂತು, ಅದಕ್ಕೆ ನಿಮಗೇನಾರ ಗೊತ್ತಿದ್ರು ಸ್ವಲ್ಪ ಕೊಡ್ರಿ. ನಿಮ್ಮ ಮನೆಯವರು ಭಾಳ ನಿಷ್ಠಾವಂತ ಬ್ರಾಹ್ಮಣರು, ಅದಕ್ಕೆ ಬಹುಶಃ ಅವರಿಂದ ಏನಾರ ಒಂದು ನಮ್ಗೆ ಕೊಡಿಸಿದ್ರೆ ನಮ್ಮ ಹುಡುಗ ಆರಾಮಾಗಬಹುದು ಅಂದಾಗ ಅವರು ಈ ಮನೆಯಾಗ ಏನಿದ್ದಿಲ್ಲ. ಅದನ್ನು ತೀರ್ಥ ಇಟ್ಟಿದ್ರಂತ. ಆ ಬಿಟೇಗೆ ಮಾಡಿ ತೀರ್ಥ ಮಾಡಿಟ್ಟು ಹೋಗಿದ್ರು. ಸಂಜೆಗೆ ಬೇಕು ಅಂತ ತೀರ್ಥ ಇಟ್ಟಿದ್ರು. ಆ ತೀರ್ಥ ಒಂದು 4 ಸೌಂಡ್ ತೀರ್ಥ ಕಳಿಸ್ಬಿಟ್ಟು ಅವ್ರು ಇದನ್ನು ಹುಡುಗ ಕೊಡ್ರಿ, ಏನು ಆರಾಮಾಗ್ತದೆ. ಹೋಗಿ ಆ ಹೆಣ್ಮಗಳ ವೃತ್ತನ್ನು ಖುಷಿಗೆ ತೀರ್ಥ ಕೊಟ್ಟರು, ಆರಾಮಾಗಿಬಿಡಿದ್ರು. ಮರಿದಿನ ಸುದ್ದಿ ಹೊಂಟಿದ್ವಿ ಓಡಾಗಿಲ್ಲ. ಈಗ ನೋಡ್ರಿ, ಇವರು ವೀಣಾ ಅಂಗಣ್ಣ ಭಟ್ರ ಮನೆ ಒಳಗೆ ಹೋಗಿ ತೀರ್ಥ ತಗೊಂಬಂದೆ, ನಮ್ಮ ಹುಡುಗ ಜ್ವರ ಬಂದಿತ್ತು, ಕಡಿಮೆ ಆಗಿಬಿಡಿತ್ತು. ಮಲ್ಲಿ ದಿನ ಅದು ಮತ್ತೆ ಬೇರೆಯವ್ರು ಬಂದರು, ನಮ್ಮ ಹುಡುಗ ತ್ರಾಸಾಗ್ಯದ ಏನಾರು ಕೊಡ್ರಿ, ಇವತ್ತು ತೀರ್ಥ ಕೊಟ್ರು. ಹಿಂಗೆ ತೀರ್ಥ ತಗೊಂಡು ಹೋಗೋರೆಲ್ಲ ಬಂದು ಇವ್ರ ಮನೆಗೆ ಅಕ್ಕಿ ಬ್ಯಾಳಿ ಕೊಂಡಿರಿದ್ರು. ಅಕ್ಕಿ ಬ್ಯಾಳಿ ಬೆಲ್ಲ ಸಕ್ಕರೆ ತಗೊಂಡಿದ್ರು. ಮನೆ ಒಳಗೆ ಸುಗ್ರಾತ್ ಭೋಜನ ಶುರುವಾದ. ವೆಂಕಟ ಭಟ್ರಿಗೆ ಆಶ್ಚರ್ಯ ಅಂತಂತೆ, ನಮ್ಮ ಮನೆಯಾಗ ಇಂಥ ಸುಗ್ರಾತ್ ಭೋಜನಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಹೆಂಗೆ ಅಕ್ಕಿ ಬ್ಯಾಳಿ ತುಪ್ಪ ಎಲ್ಲ ಪಾಯಸ ಗೀಸ ತುಪ್ಪ ಹೆಂಗೆ ಬರ್ತದೆ? ಹೆಂಡತಿ ಕೇಳಿದ್ರು, ಏನು ಮಾಡಿದೆ ಕೇಳಿದ್ರು. ಹಿಂಗ್ಯಾಕೆ ಬಂದಿದ್ದಲ್ಲ, ಯಾರು ಕೊಟ್ಟರು ಇವನ್ನೆಲ್ಲ? ಇಲ್ಲ, ಹಿಂಗಾದು ಆಕೆ ಮಗ್ಗನ ಮನೆಯಾಗಿ ಬಂದಿದ್ದ ಹೆಣ್ಮಗಳು, ಆಕೆ ತೀರ್ಥ ಕೊಟ್ಟಿದ್ದೆ, ಆ ಕೂಸಿಗೇನೋ ಆರಾಮಾದಂತ ಆಕೆ ಹೋಗಿ ಮತ್ತೊಬ್ರು ಬಂದರು, ಅವ್ರಿಗೆ ಹಿಂಗೆ ಕೊಡ್ಲಿಕ್ಕೆ ಹತ್ತೇನೆ, ಅದಕ್ಕೆ ಬರ್ಲಿಕ್ಕೆ ಹತ್ತೆ ಅವು. ಇವ್ರಿಗೆ ಹೆಂಗಣ್ಣ ಭಟ್ರಿಗೆ ಮನುಷ್ಯ ಕಿರಿಗಿರಿ ಅದನ್ನ ಭಾಳ. ಅದಕ್ಕೆ ಮರದಿಂದ ತೀರ್ಥ ಖಾಲಿ ಮಾಡಿಬಿಟ್ರು ಅಂತ. ತೀರ್ಥ ತಗೊಂಡು ತುಳಸಿ ಗಿಡಕ್ಕೆ ಹಾಕಿ ಹೋಗ್ಬಿಡ್ತಾರೆ ಪಾಠಕ್ಕೆ ಹೋಗ್ಬಂದು. ಏನು ಬೇಡ ಅಂತ ಮತ್ತೊಬ್ಬರು ಯಾರೋ ಬಂದರು, ಸುದ್ದಿ ಹೋಗ್ತಾ ನೋಡ್ರಿ ಒಣಗೆಲ್ಲ ಹೆಂಗೆ ಬಣ್ಣಿ ಹೋಗಿ ತೀರ್ಥ ಕೊಡ್ತಾ ತಗೊಳ್ರಿ ಅಂತ ಹೇಳಿ. ಕಡಿಮೆ ಆಗ್ತದೆ, ಜಡ್ಡು ಕಡಿಮೆ ಆಗ್ತದೆ, ಹೊಟ್ಟೆ ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ ಹೇಳಿಬಿಟ್ರು. ತೀರ್ಥ ಖಾಲಿ ಮಾಡಿ ಹೋಗ್ಬಿಟ್ರು ಹೆಂಗಣ್ಬಿಟ್ರು. ಮತ್ತೊಬ್ಬ ಹೆಣ್ಮಕ್ಳು ಬಂದು ಅವ್ರ ಹೆಂಡತಿ ಹೇಳಿದ್ರು, ಹೆಂಗ್ರಿ ಮತ್ತು ನಮ್ಮ ಹುಡುಗ ಆರಾಮಿಲ್ಲ, ಏನಾರ ಕೊಡ್ರಿ. ನೋಡ್ತಾರೆ ತೀರ್ಥ ಖಾಲಿ ಆಗ್ಬಿಟ್ಟು. ಏನು ಮಾಡಬೇಕು ಗೊತ್ತಾಗ ಹೆಣ್ಮಗಳಿಗೆ. ಬಾಬಾ ನಮ್ಮ ಮನೆಯವ್ರ ತೀರ್ಥ ನಾವು ನಂಬಿ ಅವ್ರು ಬಂದಾರ, ಇಲ್ಲ ಹೆಂಗೆ ಅಂತ ತಿಳ್ಕೊಂಡು ಅಡುಗೆ ಬಿಟ್ಟಿರ್ತಾರಲ್ಲ, ಕೃಷ್ಣಾರ್ಪಣ ವಸ್ತು ಬುಟ್ಟಿ, ಆ ನೀರಿದ್ದಂತ ಅದ್ರ ಕೊಟ್ಟು ತೊಗೊಂಡೋಗ್ಬಿಡ್ಲಿ, ಅದಕ್ಕೂ ಆರಾಮಾಗ್ಬಿಡು.
ಯಥಾ ಪ್ರಕಾರ ಮತ್ತೆ ಮನೆ ಒಳಗೆ ಸುಗ್ರಾಸ ಹೋದ್ರು ಅದು. ಮತ್ತೆ ಇವರಿಗೆ ಮತ್ತೆ ನಿಮಗೆ ಕಿತ ಖಾಲಿ ಮಾಡಿದ್ರೆ ಮತ್ತೆ ಹೆಂಗೆ ಬರ್ತದೆ ನಮ್ಮ ಮನೆಗೆ ಅದು ಏನು ಹೇಳಿದಂತೆ ಇಲ್ಲ ನೀವು ನೀರು ಬಿಟ್ಟಿರ್ತಾರಲ್ಲ ಕೃಷ್ಣಾರ್ಪಣ ಅದನ್ನು ಕೊಟ್ಟರೆ ಮರುದಿನ ಅದು ಖಾಲಿ ಮಾಡಿದಂತೆ. ಇಷ್ಟು ವೈರಾಗ್ಯ ಶಿಖಾಮಣಿಗಳು ಅವರ ಒಂದು ವೈರಾಗ್ಯ. ಈ ಇದಕ್ಕೊಂದು ಈ ಶ್ಲೋಕಕ್ಕೆ ಅವರೊಂದು ಉದಾಹರಣೆ. ಕುಪಿತಾಯ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಇರ್ತದೆ ತಂ ಧ್ವಜೆ ವಲ್ಲಂ ಶ್ರೀಯ ಅಂತ ಟೀಕಾಕೃತ್ಪಾದರ ಒಂದು ಶ್ಲೋಕ ಉದಾಹರಣೆ. ಅಷ್ಟು ವೈರಾಗ್ಯ ಅವರು. ಈ ರೀತಿಯಾದಂತಹ ಒಂದು ವೈರಾಗ್ಯ ಹೊಂದಿದಂತಹ ರಾಘವೇಂದ್ರ ಸ್ವಾಮಿಗಳು ಈಗ ಹೇಳಿದ ಪ್ರಕಾರ ಅವರು ಮುಟ್ಟದ ಗ್ರಂಥಗಳೇ ಇಲ್ಲ. ಸೂತ್ರ ಆರಂಭ ಮಾಡಿಕೊಂಡು ವ್ಯಾಸರಾಜ ಪರ್ಯಂತ ಬರೆದಂತಹ ಗ್ರಂಥಗಳಿಗೆಲ್ಲ ಟಿಪ್ಪಣಿ ಬರೆದಂತಹ ಮಹಾನುಭಾವರು. ಇವತ್ತೇನಾಗಿದೆ, ಅವರ ಜ್ಞಾನದ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇಲ್ಲ. ಯಾರೋ ಪಂಡಿತರು ಕೂತರು ಹೇಳಿ ನೆನಪಿರ್ತ ಗೊತ್ತಿರ್ತದೆ ಅಷ್ಟೇ. ಅವ್ರ ಆಯಾ ಗ್ರಂಥಗಳೇನು ಗೊತ್ತಿರ್ತದೆ. ಪರಿಮಳ ಅಂತಾರೆ, ಭಾವದೀಪ ಅಂತಾರೆ, ಇದಂತ ಬರ್ತಾರೆ. ಹಿಂದೂ ಕೂತವ್ರು ಯಾರು ಸ್ವಲ್ಪ ಗೊತ್ತಿಲ್ಲ. ರಾಯರು ಏನು ಮಾಡ್ತಾರೆ, ಕೇಳಿದ್ದು ಕೊಡ್ತಾರೆ ಅಷ್ಟೇ. ಹೋಗಿ ನಮಸ್ಕಾರ ಮಾಡಬೇಕು, ಮತ್ತೆ ಹೋಗಿ ಸೇವಾ ಮಾಡಬೇಕು, ಕೇಳಿದು ಕೊಡ್ತಾರೆ. ಆ ರಾಯರು ಕೊಡ್ತಾರೆ ಖರೆ, ಆದರೆ ಅವ್ರು ಯಾವ ವ್ಯಕ್ತಿ ಏನಾಗ್ತದೆ, ಒಬ್ಬ ಶ್ರೀಮಂತ ಮನೆಗೆ ಹೋಗಿ ಒಂದು 3 ಮಿನಿಟ್ ಹುಳ್ಳಿ ಕೇಳಿದ್ರೆ ಕಬಾಬ್ ಬಿಡ್ತಾನ ಅವನ ಶ್ರೀಮಂತಿಗೆ ಇದನ್ನ ಅಗೌರವ ಮಾಡ್ದಂಗೆ ಆಗ್ತದೆ. ಅಂಥ ಅಪಾದ ಜ್ಞಾನ ಸಂಪತ್ತುಳ್ಳಂಥ ರಾಯರ ಹತ್ರ ಹೋಗಿ ನಮಗೆ ಗಂಡಸ ಮಗನ ಕೊಡು, ಅವಾಗ ಲಗ್ನ ಆಗಲಿ, ಅವಾಗ ಮಕ್ಕಳಾಗಲಿ, ಅವನ ಜಾವಳ ಮಂಜು ಆಗಲಿ ಇದೇ ಕೇಳ್ತಾರೆ. ಅಷ್ಟರು ಅದೇ ಕೇಳೋದು ಹೋಗಿ ಅವ್ರ ಕಡೆ ಹೋಗಿ ಅವರು ಕೊಟ್ಟೆ ಕೊಡ್ತಾರೆ. ಅವ್ರಿಗೇನು ಭಾಳ ಕಷ್ಟ ಅಲ್ಲ. ಯಾಕೆಂದರೆ ಇಂತಹ ಮಹಾಜ್ಞಾನಿಗಳಿಗೆ ಪುಣ್ಯ 2 ಇರ್ತಾವೆ ಅವ್ರಿಗೆ. ಒಂದು ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ. ಇಷ್ಟ ಪುಣ್ಯ ಅವರಿಗೆ ಮುಕ್ತಿಗೆ ಬೇಕದು, ಅದನ್ನು ಯಾರಿಗೂ ಕೊಡೋಂಗಿಲ್ಲ. ಅದು ಅವ್ರದ್ದೇ ಸ್ವಂತದ್ದು. ಅನಿಷ್ಟ ಪುಣ್ಯ ಅಂತಿರ್ತದೆ. ಪುಣ್ಯಗಳ ಕಾರ್ಯ ಮಾಡುವಾಗ ಭಗವಂತ ಎಷ್ಟು ಮಾಡ್ತಾನೆ, ಅನಿಷ್ಟ ಇಷ್ಟ ಪುಣ್ಯ ಭಗವಂತ ಗೊತ್ತಷ್ಟೇ, ನಮಗೆ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಇಂತಹ ಮಹಾನುಭಾವರೆಲ್ಲ ತ್ಯಾಗೃತ್ಪಾದರು, ರಘುತ್ತಮ ಸ್ವಾಮಿಗಳು, ಶ್ರೀಪಾದರಾಜರು, ವಾಜರಾಜರು, ವ್ಯಾಸರಾಜರು, ರಾಯರೆಲ್ಲ ಇವರಿಂಥ ಅನಿಷ್ಟ ಪುಣ್ಯ ಸಂಪಾದನೆ ಮಾಡಿದಂಥವರೇ ಮಹಾನುಭಾವರು. ಮತ್ತೆ ಏನು ಕೆಟ್ಟಿದ್ದಾರಾಗ ಅದೇನು ಕೆಟ್ಟ ತಗೊಂಡು ಅನಿಷ್ಟ ಪುಣ್ಯ ಕೆಟ್ಟ ತಗೊಂಡ್ಬಿಡ್ರಿ. ಮತ್ತೆ ಅದು ಒಂದು ಚಲೋದಾಗಿ ಇಂಥ ದಾನ ಮಾಡ್ಲಿಕ್ಕೆ ಬರ್ತದೆ. ಏನು ಹಿಂಗಂದ್ರೆ ಉದಾಹರಣೆ ಹೆಂಗೆ ಗೊತ್ತಾವ, ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಯಾವ್ದು ಗೊತ್ತಾ, ಹೆಂಗೆ ಗೊತ್ತಾಗ? ಒಂದು ಬದರಿ ಯಾತ್ರೆಗೆ ಹೋಗ್ತೀರಿ, ವಿಜಾಪುರದಿಂದ ಹೊಂಟಿರ್ತೀರಿ. ಹೊಂಟಾಗ ಏನು ಗಾಡಿ ಒಳಗೆಲ್ಲ ಬಸ್ನ ಹೋಗ್ತೀರಿ, ಎಲ್ಲ ಅಕ್ಕಿ ಬ್ಯಾಳಿ ತುಪ್ಪ ಸಕ್ರೆ ಬೆಲ್ಲ ಎಲ್ಲ ಹಾಕೊಂಡು ಹೋಗಿರ್ತೀರಿ. ಎಲ್ಲ ಬದರಿ ಯಾತ್ರೆ ಮುಗಿತ್ತು. ಇನ್ನು ಪಂಡ್ರಪುರಕ್ಕೆ ಬಂದ್ರಿ, ನೆಕ್ಸ್ಟ್ ಸ್ಟಾಪೇ ನಿಮಗೆ ವಿಜಾಪುರ. ಪಂಡ್ರಪುರಕ್ಕೆ ಬಂದಾಗ ಏನು ಮಾಡ್ತೀರಿ, ನೋಡ್ತೀವಿ ಏನು ಉಳ್ದಾವ ಸಾಮಾನೆಲ್ಲ. ಅಕ್ಕಿ ಉಳ್ದದ, ನಾಳೆ ಸಮಾರಾಧನೆ ಬೇಕು, ಗಾಡ್ಯಾಗ ಹಾಕು. ಬ್ಯಾಳಿ ಉಳ್ದದ, ಗಾಡ್ಯಾಗ ಹಾಕು. ತುಪ್ಪ ಉಳ್ದದ, ಅದು ನಾಳೆ ಬೇಕೇ ಬೇಕು, ಆ ಗಾಡ್ಯಾಗ ಹಾಕು. ಕಡಿಗೆ ಇಲ್ಲಿ ಉಳಿತಾವು ಕುಳ್ಳು. ಅವು ದಿನ ಇಷ್ಟು ದಿನ ಯಾತ್ರೆಗೆಲ್ಲ ಬೇಕಾದದ್ದೇ ಅದು. ಅಡಿಗೆ ಮಾಡ್ಲಿಕ್ಕೆ ಬೇಕೇ ಬೇಕಲ್ಲ. ಗಡ್ಡಿಗೆ ಕುಳ್ಳು ಇಲ್ಲಿ ಉಳಿತಾವು. ಬೇಡ ಮನೆ ಇದನ್ನ ಅಮಂಗಳಿದೆ ತೊಗೊಂಡು ಹೋಗೋದು ಬೇಡ, ಅಲ್ಲೇ ಬಿಟ್ಬಿಡ್ತೀವಿ. ಹಂಗೆ ಇವರಿಗೆಲ್ಲ ಇದು ಅನಿಷ್ಟ ಪುಣ್ಯ ನಮೇನು ಕೊಡ್ತಾರಲ್ಲ ಅವರು. ಲಗ್ನ ಮಾಡೋ ಲಗ್ನ, ಮಕ್ಕಳಾಗೋರೆ ಮಕ್ಕಳು, ಮುಂಜು ಆಗೋ ಮುಂಜುವಿ, ನೌಕರಿ ಬೇಗ ನೌಕರಿ, ಇದೆಲ್ಲ ಅನಿಷ್ಟ ಪುಣ್ಯ. ಇದು ಕುಳ್ಳು ಕಟ್ಟಿಗೆ ತಂದವರಿಗೆಲ್ಲ ನಮಗೆ ಕೊಟ್ಟು ಹೋಗ್ತಾರೆ ಅವರು. ಕೇಳಿದವ್ರಿಗೆ ತಗೊಳ್ಪ ಅಂತ ಹೇಳ್ಬಿಡ್ತಾರೆ. ಆ ರೀತಿಯಾದಂತಹ ಅನಿಷ್ಟ ಪುಣ್ಯ ಅಪಾರ ಸಂಪಾದನೆ ಮಾಡಿ 335 ವರ್ಷ ಆಗಿದೆ ಈಗ. ಬಟ್ ಕೊಟ್ಟೆ ಕೊಡ್ತಾರೆ, ಕೊಟ್ಟು ಇನ್ನೂ ತೀರವಲ್ತದು ಆ ಪುಣ್ಯ. ಅಂಥ ಉದಾರಿಗಳಾಗಿರೋದ ರಾಘವೇಂದ್ರ ಸ್ವಾಮಿಗಳನ್ನೇ ನಾವೆಲ್ಲ ಏನು ಮಾಡೇವ್ರಿ ಅಂತ ಹೇಳಿದಾಗ ಇಷ್ಟಕ್ಕೆ ಸಾಕು ಅಂದ್ಬಿಟ್ಬಿಟ್ಟೆ. ತಪ್ಪದು. ಅಂತಹ ಮಹಾಜ್ಞಾನಿಗಳು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮುಕ್ತಿಗೆ ಮಾರ್ಗವಾದಂತಹ ಜ್ಞಾನ ಕೊಡತಕ್ಕಂಥವರು. ಆ ಪರಿಜ್ಞಾನ ನಮಗಿಲ್ಲ. ಅಲ್ಲೇ ಅವರು ಹೋಗಿ ಇದನ್ನೇ ಕೇಳ್ತಾಗಿದ್ದೆ, ಅದು ಸರ್ವಥ ಕೇಳ್ಕೊಂಡು ಯಾಕೆ ಮಾಡಬೇಕು, ಕೇಳ್ಕೊಂಡು ಇವರೆಲ್ಲ ಸನ್ಮಾರ್ಗದ ಬರಲಿ ಅಂತ ಅವ್ರು ಕೊಡ್ತಾರೆ. ನಮ್ಗೆ ಹಂಗಿಲ್ಲ ಅಲ್ಲ. ಮತ್ತು ಅದೇ ಕೇಳೋದು ತಿರುಗಂಬರಿಗೆ ಅದರಲ್ಲಿ ಹೋದೆ, ಸೇವಾ ಮಾಡಿದೆ, ಸ್ವಪ್ನದಾಗ ಕೊಟ್ಬಿಟ್ರು, ಹೋಗಿ ಬಂದ್ಬಿಟ್ಟೆ. ಅದಕ್ಕೆ ಆ ರಾಯರನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾವೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡೇವರು ಎಲ್ಲರೂ ರಾಯರನ್ನು. ಅಂತ ಅಂಡರ್ ಎಸ್ಟಿಮೇಟ್ ಮಾಡದೇನೆ ಅವರ ಯೋಗ್ಯತೆ ಏನು, ಅವರು ನಿರ್ಮಾಣ ಮಾಡಿದಂತಹ ಗ್ರಂಥಗಳು, ಅವರ ಪಾಂಡಿತ್ಯ. ಒಂದು ಹೇಳ್ತಾರೆ ರಾಯರು, ಕಾಟಕೋಪನಿಷತ್ತಿನಲ್ಲಿ ಒಂದು ಸಂದರ್ಭ ಬರ್ತದೆ. ನಚಿಕೇತ ತಂದೆ ದಾನ ಮಾಡೋದನ್ನು ನೋಡಿದ. ಆ ತಂದೆ ದಾನ ಮಾಡ್ತಾ ಇದ್ದವ. ಅವನು ದಾನಿಂದ ಎಲ್ಲ ಮನೆ ದಾನ ಮಾಡಿದ, ಮನೆಯಾಗಿದ್ದದ್ದೆಲ್ಲ ಅಕ್ಕಿ ದಾನ ಎಲ್ಲ ದಾನ ಮಾಡಿದ. ಕಡಿಗೆ ಮನೆ ಒಳಗೆ ಕೇಳ್ಬೋದು ಆಕಳಿದ್ದು ದುಗ್ಧದ್ರಣ, ಅವಕ್ಕೆ ಹಾಲು ಹೆಣ್ಲಿಕ್ಕೆ ಬರ್ತಿರ್ಲಿಲ್ಲ, ಅವ್ರು ಹುಲ್ ತಿನ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಆಕಳಿದ್ದೊಂದು. ಅವನು ದಾನ ಕೊಟ್ಬಿಟ್ಟ.
ಅದನ್ನು ಮಗ ನೋಡಿದ ಅವನ ಚಿಕೇತ ಅಂದ, ನಮ್ಮಪ್ಪ ಏನಿಟ್ಟು ಚಲೋ ದಾನ ಮಾಡಿದ್ರೆ ಪುಣ್ಯಗಳ ದಾನ, ಇದು ಒಂದು ಕೊಡ್ದಾನಲ್ಲ, ಇದು ಕೊಡಬಾರ್ದಾಗಿದ್ದ ದಾನವನ್ನ. ಅಪ್ಪನಿಗೆ ಕೇಳ್ದೆ ಹೋಗಿ, ಅಪ್ಪಾಗಿ ದಾನ ಕೊಡಬಾರ್ದನ್ನ, ಇವು ಆಕಳು ಹಿಂಡಂಗಿಲ್ಲ, ಅವಕ್ಕೆ ಇದೇ ತಿನ್ನ ತಾಕತ್ತಿಲ್ಲ, ಅವಕ್ಕ ಹುಲ್ ತಿನ್ನಂಗಿಲ್ಲವು, ಹಾಲು ಹಿಂಡಂಗೆ ಅಂತ ದೂರ ಬಿಡ್ತು, ಕೊಡಬೇಡ, ಇದರಿಂದ ನರಕ ಆಗ್ತದೆ, ಪಾಪ ಬರ್ತದೆ. ಅಪ್ಪ ಕೇಳಲಿಲ್ಲ. ಮತ್ತೊಮ್ಮೆ ಹೇಳ್ದ, ಕೇಳಲಿಲ್ಲ. ಕೇಳ್ದ ತಲೆ ಕೆಟ್ಟು, ನಾನ್ರ ಒಬ್ಬ ಕಟ್ಬಿಟ್ಟಿದ್ದೇನೆ ಹುಡುಗ, ನನ್ನ ದಾನ ಕೊಡು, ಯಾರ ಮನೆಗೆ ಹೋಗಿ ಕಸ ಹೊಡಿತೀನಿ, ಮುಸುರಿ ಚಿಕ್ತಾನೆ, ಏನಾರ ಕೆಲಸ ಮಾಡ್ತೀನಿ, ಪುಣ್ಯ ಬರ್ತದೆ ಹೇಳ್ದ. ಸಿಟ್ಟು ಬಂತ ಅಪ್ಪಗೆ. ದಾನ ಕೊಟ್ಟು ಯಮ ಕೊಟ್ಟೆ ಹೇಳ್ಬಿಟ್ಟು, ಯಮಗೆ ದಾನ ಕೊಟ್ಟೆ ಹೋದ್ ಹೇಳ್ಬಿಟ್ಟು ನಾವು. ಅವನು ಅಲ್ಲಿ ಹೋದ, ಯಮನಿಗೆ ಹೋಗ್ಬಿಟ್ಟು, ಅವನು ನಚಿಕೇತ ಭಾರಿ ಗಟ್ಟೋಣ. ಯಮನ ಮನೆಗೆ ಹೋದ್ನಂತ. ಹೋಗಿ ಅಲ್ಲಿ ಅವ ಯಮದೇವರು ಊರಾಗಿರಲಿಲ್ಲ, ರಜೆ ಹಾಕಿದಿಲ್ಲ, ಊರಿಗೆ ಹೋಗ್ಬಿಡಿದ್ರು, ಆನ್ ಡ್ಯೂಟಿ ಹೋಗ್ಬಿಡಿದ್ರು. ನೀವ ಒಳಗೆ ಹೋಗಲಿಲ್ಲ ಅಂತ ಹೇಳಿದ್ರು, ಬಿಸ್ಬಿಟ್ಟು ಹೇಳಿದ್ರು, ಒಬ್ಬರು ಒಳಗೆ ಹೋಗಲಿಲ್ಲ. ಯಾಕೆ ಹೇಳಿದ್ರೆ ಯಜಮಾನ ಅವ ರಾಯರು ಹೇಳ್ತಾ ಇದ್ರು, ಯಜಮಾನ ಇಲ್ಲ ಮನೆಗೆ, ಅದಕ್ಕೆ ಇದು ಒಂದು ನೀತಿ ಮಾತು, ರಾಯರು ಹೇಳುವಂಥ ಮಾತು, ಯಜಮಾನ ಇಲ್ಲ ಗಂಡಸರು ಬೇರೆ ಬಿಡಿದ್ರೆ ಹೋಗಬಾರ್ದು ಮನೆ ಒಳಗೆ ಅಂತ. ಇಷ್ಟು ಸೂಕ್ಷ್ಮವಾದಂಥ ಧರ್ಮವನ್ನೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿ ತಿಳಿಸಿಕೊಟ್ಟಂಥ ಮಹಾನುಭಾವರು ರಾಯರು. ಅಂಥ ರಾಯರಲ್ಲಿ ನಾವು ಭಕ್ತಿ ಜ್ಞಾನ ಬೆರಕೆಗಳನ್ನು ಕೇಳ್ಕೊಳ್ಬೇಕೇ ಹೊರತು ಈ ಲೌಕಿಕವಾಗಿರತಕ್ಕಂಥ ಸುಲಭವಾಗಿ ಅವರು ಬಳಿ ಸುಲಭವಾಗಿರ್ತಕ್ಕಂಥ ಅವರಿಗೆ ಬೇಡಾಗಿರ್ತಕ್ಕಂಥ ವಸ್ತುಗಳು, ಕಟ್ಟಿಗೆ ಕೊಳ್ಳುಗಳು ಅಂತ ಕೇಳಲಿಕ್ಕೆ ಹೋಗಿ ಸುಮ್ಮನೆ ಪ್ರಯತ್ನವನ್ನು ವ್ಯರ್ಥ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಅವರಲ್ಲಿ ಹೋಗಿ ಯೋಗ್ಯವಾಗಿರತಕ್ಕಂಥ ವಿಷಯಗಳನ್ನು ಕೇಳಿಕೊಳ್ಳುವಂತಹ ಜ್ಞಾನ ಕೊಡ್ರಿ, ಭಕ್ತಿ ಕೊಡ್ರಿ, ವಿರಾಗ ಕೊಡ್ರಿ ಅಂತ ಕೇಳಿಕೊಳ್ಳುವಂತಹ ಬುದ್ಧಿಯನ್ನು ಅವರೇ ಕೊಡ್ಬೇಕು ನಮಗೆ ಅಷ್ಟೇ ಹೊರತು ಮತ್ತಾರು ಸಿಕ್ಕಿಲ್ಲ. ರಾಯರು ನಮಗೆಲ್ಲ ಅಂತಹ ಬುದ್ಧಿಯನ್ನು ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡಿಕೊಂಡು ಮುಕ್ತಿಯ ಕಡೆಗೆ ಹೋಗುವಂತಹ ಮಾರ್ಗವನ್ನು ಕೊಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ, ದಿವಡಿಗೆರೆ ರಾಯರಲ್ಲಿ ಮಠ ನಮಗೆ 35 ವರ್ಷದಿಂದ ಪರಿಚಯ. ನಮ್ಮ ಕಾರ್ದೂನ್ ಬಾಬುರ ಮನೆ ನಮ್ಮ ಸ್ವಾಮಿಗಳು ಬರ್ತೀರಿ ಆವಾಗಿಂದ ಆ ಮಠದ ಪರಿಚಯ ನಮಗೆ. ಈಗೆಲ್ಲ ಸ್ವಲ್ಪ ಚಲೋ ದೊಡ್ಡದ ವಿಸ್ತಾರ ಆಗಿದೆ, ಅವಾಗೆಲ್ಲ ಬಹಳ ಸಣ್ಣದಾಗಿತ್ತು, ಬಿಲ್ಡಿಂಗ್ ಇದ್ದು ರೊಕ್ಕ ಕಡಿಮೆ ಇತ್ತು, ಅವಾಗೆಲ್ಲ ಕಡಿಮೆ ಇತ್ತು, ಈಗೆಲ್ಲ ವಿಸ್ತಾರವಾಗಿದೆ. ಅಂಥ ಮಠ ಅಭಿವೃದ್ಧಿಯಾಗಿ, ಈ ಮಠಗಳ ಅಭಿವೃದ್ಧಿ ಅಂದರೆ ನನಗೆ ಸ್ವಲ್ಪ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಹೇಳ್ಬಿಡ್ತೇನೆ. ಸಾಧನೆ ಮಾಡ್ಲಿಕ್ಕೆ ಮಠಕ್ಕೆ ಬರ್ತಾರೆ ಅಷ್ಟೇ ಮಂದಿ, ಅದೊಂದು ಮಠಗಳ ದುರ್ದೈವ. ಅದಕ್ಕೋಸ್ಕರವಾಗಿ ಆ ಸಾಧನೆ ಅಷ್ಟೇ ಆಗಿದೆ, ಶುಭ ಸಮಾರಂಭಗಳು ಕೂಡ ಆದರೆ ಬಹಳ ಸಂತೋಷ. ಅದಕ್ಕೆ ಇಂಥ ಒಂದು ಮಠ ಇನ್ನಿಷ್ಟು ಸ್ವಲ್ಪ ಸ್ವಚ್ಛವಾಗಿಟ್ಟುಕೊಂಡು ಅಭಿವೃದ್ಧಿ ಮಾಡಿ ಆ ಧಾರ್ಮಿಕ ಸಮಾರಂಭಗಳಿಗೆ ಅನುಕೂಲವಾಗುವಂತಹ ಒಂದು ಕಾರ್ಯಗಳನ್ನು ಮಾಡಿಕೊಡಲಿ, ಆಗಲಿ ಅಂತ ಹೇಳಿ ಇವರೆಲ್ಲ ಸಮಿತಿಯ ಇದನ್ನು ಸದಸ್ಯರುಗಳಿಗೆ ಹೇಳ್ತಾ, ಮಠದ ಶುದ್ಧಿಯನ್ನು, ಮಡಿಯನ್ನು, ಶುಚಿಯನ್ನು ಕಾಯ್ದುಕೊಂಡು ಬರುವಂತಹ ಒಂದು ಕಾರ್ಯವನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಕೃಷ್ಣಾರ್ಪಣ.